ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MB ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಸೂಪರ್ ಕಲೆಕ್ಷನ್ ಅಂತ ಹೇಳ್ಬೋದು. ಲೀಫ್ ಡಿಸೈನಲ್ಲಿ ಮತ್ತು ಹ್ಯಾಂಗಿಂಗು ಅಷ್ಟೇ ಸಿಂಪಲ್ಲಾಗೆ ಕಾಣ್ತಾ ಇದೆ. ಇದೆಲ್ಲ ರಿಸೆಪ್ಷನ್ನು, ಪಾರ್ಟಿ ವೇರು, ಯಾರಿಗಾರು ಲೆಹೆಂಗಾಗೆ ಮತ್ತು ಇವಾಗಿರೋ ಟ್ರೆಂಡಿಂಗಲ್ಲಿ ಜಾರ್ಜೆಟ್ ಸ್ಯಾರಿಗೆ, ಅದು ರಿಸೆಪ್ಷನ್ ವೇರ್ ಸ್ಯಾರಿಗಳಿಗಂತೂ ತುಂಬಾ ಲುಕ್ಕಾಗಿ ಕಾಣುತ್ತೆ. ಇಷ್ಟ ಆದವರು ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ನನ್ನ ಕಲೆಕ್ಷನ್ಸು ಅಂತ. ನಿಮ್ಮ ಒಪಿನಿಯನ್ನ ನನ್ನ ಚಾನಲಲ್ಲಿ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದನ್ನು ಇಂಪ್ರೂವ್ ಮಾಡ್ಕೊಳ್ತೀನಿ. ನಾನು ಹೀಗೇ ಹೇರ್ ಗ್ರೋತ್ ಆಯಿಲ್ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅದು ಹೇಗಿದೆ ಏನು ಅಂತ ಹೇಳಿ, ಹೇಗೆ ರೆಡಿ ಮಾಡ್ತೀನಿ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದರ ಲಿಂಕ್ ಹಾಕಿರ್ತೀನಿ. ಇಷ್ಟ ಆದವರು ಬೇಕಾದವರು ಕಮೆಂಟ್ ಮಾಡಿ, ಇಲ್ಲಾಂದರೆ ಮನೇಲೇ ಮಾಡ್ಕೊಳ್ಳೋಕ್ಕಾಗೋರು ಮನೇಲೇ ಮಾಡ್ಕೊಳ್ಳಿ. ಇದು ನೋಡಿ ಸೂಪರ್ ಕಲೆಕ್ಷನ್ ಅಂತ ಹೇಳ್ಬೋದು. ಹ್ಯಾಂಗಿಂಗ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಬಟ್ ಸಿಂಪಲ್ ವೇರು. ನಾರ್ಮಲಿ ನಾವು ಎಂಥ ಪಾರ್ಟಿಗಳಿಗಾಗಲಿ ಎಲ್ಲದಕ್ಕೂ ವೇರ್ ಮಾಡ್ಬೋದು. ಇದು ನೋಡಿ ಸಿಂಪಲ್ ಆಗಿದೆ, ಚೋಕರ್ ಥರ, ಅಂದರೆ ಸಿಂಪಲ್ ಕಡ್ಡ, ಅದರಲ್ಲಿ ಸೈಡಲ್ಲಿ ಇದು ಬಂದಿದೆ, ಕಡ ಥರ ಬಂದಿದೆ. ಅದು ತುಂಬಾ ಚೆನ್ನಾಗಿದೆ. ಇದು ನೋಡಿ, ಅದು ಗ್ರೀನಲ್ಲಿತ್ತು, ಇದು ಮೆರೂನಲ್ಲಿ ಇದೆ. ಇದರಲ್ಲಿ ಮತ್ತೆ ರೆಡ್ಡು, ಪಿಂಕು ಎಲ್ಲ ಕಲೆಕ್ಷನ್ಸು, ಅಂದರೆ ಎಲ್ಲ ಥರದ್ದು ಸ್ಟೋನ್ಸ್ ಎಲ್ಲನೂ ಇದೆ. ಒಳ್ಳೊಳ್ಳೆ ಕಲೆಕ್ಷನ್ಗಾಗಿ MB ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ತಿಳಿಸಿ. ಯಾರೆಲ್ಲ ತೊಗೋಬೇಕು ಅಂತ ಇಷ್ಟ ಇರೋರು ತೊಗೊಳ್ಳಿ, ಇಲ್ಲಾಂದರೆ ಇದೇ ಪಿಕ್ನ ಇಟ್ಕೊಂಡು ನೀವು ಆಚೆ ಕಡೆ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಯಾರೆಲ್ಲ ಇದನ್ನು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋರು ದಯವಿಟ್ಟು ನನ್ನ ಗ್ರೂಪ್ಗೆ ಜಾಯಿನ್ ಆಗಿ. ವಿತ್ ಪ್ರೈಸಿಂಗ್ ಕೊಡ್ತೀನಿ. ಎಲ್ಲದ್ರದ್ದು ಪ್ರೈಸಿಂಗ್ ಹಾಕೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ. ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಫುಲ್ ಮೇಂಟೈನ್ ಮಾಡೋದ್ರಿಂದ ನನಗೆ ಪ್ರೈಸಿಂಗ್ ಹಾಕೋದಕ್ಕೆ ಟೈಮ್ ಸಿಕ್ಕೋದಿಲ್ಲ. ಜಸ್ಟ್ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ಅದನ್ನು ಮೇಂಟೈನ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಿದ್ದೀನಿ, ಎಡಿಟಿಂಗ್ಗೋಸ್ಕರನೇ. ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವ್ರು ನೋಡಿ ನನ್ನ ಗ್ರೂಪ್ಗೆ ಜಾಯಿನ್ ಆಗಿ. ವಿತ್ ಪ್ರೈಸಿಂಗಲ್ಲಿ ನಿಮಗೆ ಡೈಲಿ ಅಪ್ಡೇಟ್ ಸಿಗುತ್ತೆ. ಇದನ್ನು ಯಾರಾದರೂ ಆನ್ಲೈನ್ ಸೇಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ಳೋರು ಆ ಗ್ರೂಪಲ್ಲೇ ನಿಮಗೆ ವಿತ್ ಪ್ರೈಸಿಂಗ್ ಸಿಗುತ್ತೆ. ದಿನಕ್ಕೆ ಏನಿಲ್ಲ ಅಂದರೂ 200ಇಂದ 500 ನೀವು ಅರ್ನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನೀವಾಗೆ ತಂದು ಮನೇಲಿ ಇಟ್ಕೊಂಡ್ರೆ ಬರೀ ನಾವೇ ಯೂಸ್ ಮಾಡ್ತೀವಿ. ಈ ಬಿಸ್ನೆಸ್ಗೆ ಅಂತ ಯಾರು ಸ್ಟಾರ್ಟ್ ಮಾಡೋರು, ಆ್ಯಂಡ್ರಾಯ್ಡ್ ಫೋನ್ ಇರೋರು ನನ್ನ ಗ್ರೂಪ್ಗೆ ಜಾಯಿನ್ ಆಗಿ. ನಿಮ್ದು ಇದನ್ನೇ ಒಂದು ಬಿಸ್ನೆಸ್ ಕ್ಯಾಟ್ಲಾಗ್ ಆಗಿ, ಇಲ್ಲ ನಿಮ್ಮದೇ ಒಂದು ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಯಾವುದೇ ಒಂದು ಚಾನಲ್ ಆಗಲಿ ಕ್ರಿಯೇಟ್ ಮಾಡಿಕೊಂಡು ನೀವು ಇದನ್ನು ನಿಮ್ಮ ಚಾನಲಲ್ಲಿ ಮತ್ತು ಫೇಸ್ಬುಕ್ ಪೇಜಲ್ಲಿ ಎಲ್ಲಿ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಇದು ಒಂದು ಒಳ್ಳೆ ಬಿಸ್ನೆಸ್ಸು. ನೀವೇನು ತಂದು ಮನೇಲಿ ಇಟ್ಕೊಳ್ಬೇಕು ಅಂತ ಹೇಳ್ತಿಲ್ಲ. ಇದೆಲ್ಲ ಆನ್ಲೈನೇ ಸಿಗೋದು. ಸೊ ಅದಕ್ಕೋಸ್ಕರ ನೀವು ಆನ್ಲೈನ್ ಸೇಲಲ್ಲಿ ಮಾಡ್ಬೋದು. ರೀಸೇಲರ್ ಆಗಬೇಕಾದ್ರೂ ಮಾಡ್ಬೋದು. ಇಲ್ಲಾಂದರೆ ನೀವು ತಂದು ಕೆಪಾಸಿಟಿ ಇದೆ ಅಂತಂದರೆ ಇನ್ವೆಸ್ಟ್ ಮಾಡಿ ಮನೇಲಿ ತಂದು ಇಟ್ಕೊಂಡು ಬೇಕಾದ್ರೆ ನೀವು ಇದನ್ನು ಸೂಪರ್ ಬಿಸ್ನೆಸ್ ಅಂತಲೇ ಸ್ಟಾರ್ಟ್ ಮಾಡ್ಬೋದು. ಈ ಕೆಲವು ಹೈದರಾಬಾದು ಮತ್ತು ಚೆನ್ನೈ ಕಡೆಯಿಂದ ಅವರೆಲ್ಲ ಆಲ್ಮೋಸ್ಟ್ ಇದನ್ನೇ ಮಾಡ್ತಾರೆ. ಇನ್ನೊಂದೇನೆಂದರೆ, ಇದನ್ನೇ ನೀವು ತೊಗೊಂಡೋಗಿ ಚಿಕ್ಕಪೇಟೆಯಲ್ಲಿ ತೊಗೊಳ್ತೀನಿ ಅಂದರೆ ಕೆಲವು ನಿಮಗೆ ಇದು ಸಿಗೋದಿಲ್ಲ. ಇದೆಲ್ಲ ಆನ್ಲೈನ್ ಐಟಮ್ಸ್ ಆಗಿರೋದ್ರಿಂದ ಆನ್ಲೈನ್ ಶಾಪಿಂಗ್ಗೆ ಬನ್ನಿ. ತುಂಬ ಚೆನ್ನಾಗಿದೆ. ಕ್ವಾಲಿಟಿಲಿ ಎರಡು ಮಾತಿಲ್ಲ. ಯಾರೆಲ್ಲ ಶಾಪ್ ಇಟ್ಟಿದ್ದೀರಾ, ಪಾರ್ಲರ್ ಇಟ್ಟಿದ್ದೀರಾ, ಮತ್ತು ಯಾರೆಲ್ಲ ಬ್ಯೂಟಿಷಿಯನ್ ಆಗಿದ್ದೀರಾ, ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ, ಅವರೆಲ್ಲರೂ ಈ ಥರದ್ದು ಒಂದೊಂದು ಸೆಟ್ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಯಾತಕ್ಕಂದರೆ ನೀವು ಒಂದು ಬ್ರೈಡಲ್ನ ಮೇಕ್ ಓವರ್ ಮಾಡೋಕ್ಕೆ ಹೋಗ್ತಿರಲ್ಲ, ಆವಾಗ ನಿಮಗೆ ತುಂಬ ಯೂಸ್ ಆಗುತ್ತೆ. ಅವ್ರು ಬೇಕಾದ್ರೆ ನಿಮಗೆ ರೆಗ್ಯುಲರ್ ಆಗಿ ನಿಮ್ಮ ಹತ್ರನೇ ಆರ್ಡ್ರ್ ಕೊಟ್ಟು ಬುಕ್ ಮಾಡ್ಬೋದು. ಎಲ್ಲ ಥರದ ಕಲೆಕ್ಷನ್ನು ಇದೆ. ಇಂಥ ಕಲೆಕ್ಷನ್ ಇಲ್ಲ ಅಂತ ಇಲ್ಲ. ಕ್ವಾಲಿಟಿಲೂ ಎರಡು ಮಾತಿಲ್ಲ. ಒಂದು ಸಲ ನೀವು ಬೈ ಮಾಡಿ ನೋಡಿ. ಇಲ್ಲ ಅಂದರೆ ನನ್ನ ಗ್ರೂಪ್ಗೆ ಜಾಯಿನ್ ಆಗಿ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡೋರು. ಯಾರಿಗೆಲ್ಲ ನಿಮ್ಮ ಒಪಿನಿಯನ್ನ ಶೇರ್ ಮಾಡಬೇಕು ಅನ್ಸೋರು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಈ ವಿಡಿಯೋಗಳಲ್ಲಿ ಯಾವುದೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಇದೇ ತರಹನೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಲೇಡೀಸ್, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಯಾರ ಮುಂದೆನೂ ಕೈ ಚಾಚಿ ನೀವು ದುಡಿಯೋ ಥರ ಆಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಓದಿಲ್ಲ, ಒಂದು ಲೆವೆಲ್ಗೆ ಓದಿದ್ದೀನಿ ಅಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಆಚೆ ಕಡೆ ಹೋದರೆ ಇವಾಗ ಇರೋ ಟ್ರೆಂಡಲ್ಲಿ ಈ ಕೆಲಸದ ಪ್ರೆಷರ್ನ ತಲೆಗೆ ತೊಗೊಳೋದಕ್ಕಾಗೋದಿಲ್ಲ. ಅದಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.